ಆ ಕಪ್ಪಿ ಹೆಂಗಿತ್ತು ಹಂಗೆ ಎಷ್ಟು ಕ್ಯೂಡ್ರಾಕ್ಕಿವಿ ಎಷ್ಟು ಮೂಕ್ರಾಕ್ಕಿವಿ ಅಷ್ಟು ಬೆಲೆ. ಈಗ ಯಾರು ನೋಡ್ರಿ ನೀವು ಊರಾಗ ಕಿಮ್ಮತ್ತು ಯಾರಿಗೆ ಇರ್ತೈತಿ, ಯಾವ ಅಪರೂಪ ಇರ್ತಾನೆ ಅವನಿಗೆ ಭಾಳ ಕಿಮ್ಮತ್ತು ಇರ್ತೈತಿ. ಹೌದಿಲ್ಲ? ಯಾವಾಗಲೂ ಕಣ್ಣು ಮುಂದಿರೋಂಗೆ ಏನಾರ ಕಿಮ್ಮತ್ತು ಇರ್ತದೆ. ಅಪರೂಪ ಇರ್ಬೇಕವ. ಅಜ್ಜರ ಅವ ಬೆಂಗಳೂರಿನಾಗ ಅದನ್ರಿ, ಯಾವಾಗಾರ ಒಮ್ಮೆ ಬರ್ತಾನೆ ಅವ. ಯಾವಾಗಾರ ಒಮ್ಮೆ ಬಂದಾಗ ಎಷ್ಟು ಜೀವಲೆ ಮಾತಾಡ್ತೀರಿ ನೀವು. ಹೌದಿಲ್ಲ? ಫಾರ್ ಎಕ್ಸಾಂಪಲ್ ಈಗ ನಾನೇ 7 ದಿನ ನಿಮ್ಮ ಊರಿಗೆ ಪ್ರವಚನಕ್ಕೆ ಬಂದಿನ ಅಂತ ಭಾಳ ಚಂದ ಅಗದಿ ಕುಲು ನಕ್ಕೊಂತ ವಿಭೂತಿ ಪಟ್ಟ ಹಾಕ್ಕೊಂಡು ಹಿಂಗೆ ಸೆರಗ್ ಹಾಕ್ಕೊಂಡು ನಮ್ಮ ಬಳಗೆಲ್ಲ ಟಪ್ಪಿಗೆ ಹಾಕ್ಕೊಂಡು ಮುತ್ಯರು ಅಂತ ಮಾಡಾಕತ್ತೀರಿ. ಜರಾ ಕರ್ತ್ 1 ವರ್ಷ ನಾ ಇಲ್ಲೇ ಇರ್ತೀನಿ ಅಂದ್ರೆ ಸತ್ನಾನು ಕಲಾಸ ಯಾಕೆ ಉಳ್ದೀನಿ ನಾನು ಇಲ್ಲಿ. ತಲೆ ಕೆಟ್ಟದನ್ನು ಮುತ್ಯಾಗ ಅನ್ನಂಗಿಲ್ಲ ನೀವು. ಯಾರು ಮುತ್ಯಾನ ಸೇವಾ ಮಾಡ್ತಾರೆ, ಯಾರು ಮನಿ ಇವ ಚಟದಾಗ ಇವ ಗುಟ್ಗ ತಿನ್ಕೊ ಹಾಕ್ಕೊಂತು ಅದು ಏನದು ಸೆರೆ ಹಾಕ್ಕೊಂತೀವ ಇವ್ನ ಜೋಳಿಗ್ಯಾಗ ಹಾಕ್ಕೊಂತೀವ ಅಡ್ಡಾಡ್ಕೊಂತ ಹೋಗವ ಎಲ್ಲಿ ಇವ್ ಬಂದಾಗ ಮಾಡ್ಕೊಂತ ಹೊಕ್ಕಾರ ಅಂತ ಅನ್ನಂಗಿಲ್ಲೇನು ಹೇಳ್ರಿ. 1 ವಾರ ಸುಮ್ಮನೆ ಬಂದು ಹೋದ್ನಿ ಅಂದ್ರೆ ಭಾರಿ ಎಷ್ಟು ಸಂಸಾರದಲ್ಲಿ ಅಪರೂಪ ಅಕ್ಕಿರಿ, ಎಷ್ಟು ಕ್ಯೂಡ್ರಕ್ಕಿರಿ, ಎಷ್ಟು ಬಾಯಿ ಜಿಪ್ ಹಾಕ್ಕೊಂಡಿರ್ತೀರಿ, ಅಷ್ಟು ನಿಮಗೆ ಭಾಳ ಕಿಮ್ಮತ್ತು. ಅಪರೂಪ ಆಗಂಗಿಲ್ಲ ಅಂದ್ರೆ ಒಟ್ಟು ಕಿಮ್ಮತ್ತು ಇರೋಂಗಿಲ್ಲ. ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋಂಗಿಲ್ಲ. ಒಮ್ಮೆ ಏನಾಯಿತು ಸುಮ್ಮನೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಒಬ್ಬ ಅಳಿಯ ಇರ್ತಾನಂತ ತಿಳ್ಕೊರಿ, ಚಂದ ಗಟ್ಟಿಯಾಗಿರ್ತೈತಿ. ನಿಮ್ಮ ಮಗಂಗೆ ಬೇರೆ ಊರವ್ನ ಗಂಡಂಗೆ ಕೊಟ್ಟಿರ್ತೀರಿ. ಅವ ಏನಾರ ಪಾಪ 6 ತಿಂಗಳು ಮದುವೆಯಾಗ 6 ತಿಂಗಳಾಗಿರ್ತೈತೆ. ಅವ ಏನಾರ ನಿಮ್ಮ ಊರಿಗೆ ಊರಿಗೆ ಬಂದಿರೋದಕ್ಕೆ ಅವ್ನಿಗೆ ಏನು ಸ್ವಾಗತ. ಹೌದು, ಸ್ವಾಮಿಗಳಿಗೂ ಮಾಡ್ಕೊಳ್ಳೋಂಗಿಲ್ಲ, ಹಂಗೆ ಸ್ವಾಗತ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಳಿಯ ಅಲ್ಲ ಅವ್ನು ಮಗಳನ್ನ ಸಾಕಾಕತ್ತಾನ ಭಾಳ ಚಂದ. ಅವ್ನು ಕಾರ್ಗೀರು ಏನಾರು ಓಡಾಡ್ಸಿದ್ನಂದ್ರೆ ನೋಡ್ಬೇಕು ಅವ್ರು ಪಾಪ ಅತ್ತೆಂದಿರು ಎಷ್ಟು ಚಂದ ಸ್ವಾಗತ. ಅವ್ನಿಗೆ ಮಣಿ ಹಾಸೋದೇನು, ಅವನಿಗೆ ಪಾದಕ್ಕೆ ನೀರು ಹಾಕೋದೇನು, ಬೇಕಾದ್ರೆ ಪಾದ ಪೂಜೆ ಮಾಡಿದ್ರನ ಪಾಪ ಭಾಳ ಚಲೋ ಅಳಿಯ. ಅವ ತಿಳ್ಕೊಬೇಕ ಅವ ಕಾಲು ತೊಳ್ಯಾಕತ್ತಾರ ಅಂದ್ರೆ ಇವ್ರು ಮನೇನ ಅಳಿಯಾನ ಇವ್ರು ತೊಳ್ಯಾಕ ಇಟ್ಕೊಳಕತ್ತಾರ ಅಂತ ಅವಾಗ ತಿಳ್ಕೊಬೇಕವ ಶಾಣೆ ಆದ್ರೆ. ಅವನಿಗೆ ಚಂದ ಹಿಂಗೆಲ್ಲ ತೊಳ್ಕೊಂಡು ಸ್ವಾಗತ ಮಾಡಿ ಅವನಿಗೆಲ್ಲ ಏನು ಬಿಸಿ ಹೋಳ್ಗೆ ಮಾಡಿ ಹಾಕ್ತೀರಿ, ಶೀಕರಣಿ ಮಾಡಿ ಹಾಕ್ತೀರಿ, ಬಿಸಿ GRB ತುಪ್ಪ ಆದರೂ ನಡಿತೈತಿ, ನಂದಿನಿದಾದ್ರೂ ನಡಿತೈತಿ. ಚಂದ ಹಿಂಗೆ ತುಪ್ಪ ಮಾಡಿ ಎಲ್ಲ ಹಾಕ್ತಿರಿಲ್ಲ. ಅದನ್ನು ತಿಂದು ವಾಪಸ್ ಹೋದ ಅಂದ್ರೆ ಶಾಣೆ ಅಳಿಯ ಅವ. ಅದನ್ನು ತಿಂದು 1 ತಾಸಿದ್ದು ಭಾಳ ಚಂದ ಇತ್ತು, ಆತಿಥ್ಯ ಚಂದ ಸ್ವೀಕಾರ ಆಯಿತು, ಭಾಳ ಖುಷಿ ಆಯಿತು ಅಂತ ತಿಳ್ಕೊಂಡು ಅಳಿಯಂದ್ರೆ ಯಾರ್ಯಾರು ಆಗೋರು ಇದ್ದೀರಿ ಇವೆಲ್ಲ ನೆನ್ಪಿಟ್ಕೋರಿ. ಇವ್ನು ಬೇಕಾಕವ್ ನಿಮಗೆ ಮತ್ತು ಸುಮ್ಮನೆ ಹೇಳೋದು ಹೋಗೋದು ಆಗ್ಬಾರ್ದು. ಬಳಗ 1 ತಾಸು ಇರ್ಬೇಕು ಹೆಂಡ್ತಿ ಮನ್ಯಾಗ. ಜಾಸ್ತಿ ಹೊತ್ತಿದ್ರಿ ಏನಾಗ್ತದೆ ಮುಂದೆ ಹೇಳ್ತೀನಿ ಕೇಳಿ. ಅವ ಹಂಗೆ ತಿಳ್ಕೊಂಡು ಏನು ಮಾಡ್ದ, ಮತ್ತು ಬಿಸಿ ಹೋಳಿಗೆ ಬರಾಕತ್ತದ, ಶೀಕರಣಿ ಬರಾಕತ್ತದ, ಇನ್ನು ಹೆಂಡ್ತಿ ಒಟ್ಟ ಚಲೋ ಮಾಡಿದ್ದಿಲ್ಲ, ಇದನ್ನು ಹಿಂಗಾರ ತಿನ್ನೋನ್ ಬಾ ಅಂತ ಅಲ್ಲೇ ಉಳ್ದ. ಅತ್ತೆಂದ್ಲು ಇದು ಯಾಕೆ ಗದ್ಲಕ್ಕೆ ಬಿತ್ತಲ್ಲ ಅಂದ್ಲಕ್ಕಿ ಅಲ್ಲೇ ಮನಸ್ಸಿನಾಗ. 1ನೇ ದಿನ ಏನು ಮಾಡಿದ್ಲು, ಬಿಸಿ ಹೋಳ್ಗೆ ಮಾಡಿ ಹಾಕಿ ಶೀಕರಣಿ ಮಾಡಿ ಹಾಕಿ ರಾತ್ರಿ ಮಸ್ತ್ ಚಲೋ ಬೆಡ್ ವ್ಯವಸ್ಥೆ ಮಾಡಿ ಮಕ್ಕೋರಿ ಅಳೆಂದರೆ ಅಂತ ವ್ಯವಸ್ಥೆ ಮಾಡಿ ಬಂದ್ಲು. ಅವ ಮತ್ತು ಮರುದಿನಾರ ಎದ್ದು ಹೊಕ್ಕಂತ ತಗೋ ಅಂತ ಅತ್ತಿ ತಿಳಿದಿತ್ತು. ಅವ ಮರುದಿನಾನೂ ಹೋಗಲಿಲ್ಲ. ಯಾಕೆ ಹೇಳ್ರಿ, ಅವ ಶೀಕರಣಿ ರುಚಿ ನೋಡಿದ್ದವ ಪಾಪ. ಎಲ್ಲಿ ಹೊಕ್ಕನವ ಶೀಕರಣಿ ರುಚಿ ನೋಡಿ ಇಲ್ಲೇ ತಿನ್ನೋನ್ ಬಾ ಅಂತ ಯೋಚನೆ ಮಾಡಿ ಚಲೋ ಬೆಡ್ ವ್ಯವಸ್ಥೆ ಅದ, ನಿದ್ದೆ ಭಾರಿ ಅದ, ತಂಪದ, ಊರಾಗ ಒಂದಿಷ್ಟು ಅಡ್ಡಾಡಿ ಬರೋಮ್ ಎಲ್ಲರನ್ನೂ ಹಚ್ಕೊಳ್ಳುಮಂತ ಅಲ್ಲೇ ಉಳ್ದ. ಮರುದಿನ ಹೋಳ್ಗೆ ಹೋಗಿ ಬಿಸಿ ರೊಟ್ಟಿ ಬಂತು. ಅವ ಏನು ತಿಳಿದಿದ್ದ, ಹೋಳ್ಗಿನೇ ಬರ್ತದಂತ ತಿಳಿದಿದ್ದ. ಬಂದಿದ್ದೇನು ತಾಟ್ನಾಗ ಬಿಸಿ ರೊಟ್ಟಿ ಬಂದಾಗರ ಜಾಗ ಖಾಲಿ ಮಾಡ್ಬೇಕಿಲ್ಲ, ಅದು ಹುಚ್ಚಪೇಲಿ. ಅದು ಅಂತೂ ಹೋಗ್ಲಿ, ಬಿಸಿ ರೊಟ್ಟಿರ ತಿನ್ನಕತ್ತೀನಲ್ಲ ಅಂತ ಬಿಸಿ ರೊಟ್ಟಿ, ಬಿಸಿ ಬದ್ನಿಕಾಯಿ ಪಲ್ಯ, ಉಪ್ಪಿನಕಾಯಿ ಬಂದಿತ್ತು. ಅದನ್ನು ತಿಂದು ಬಿಸಿಯರ ಐದು ತಗೋ ಅಂತ ಅಲ್ಲೇ ಉಳ್ದ. ಬೆಡ್ ಹೋಗಿ ಚಾಪಿ ಬಂದ ಮ್ಯಾಗಾರ ಶಾಣೆ ಆಗ್ಬೇಕಿಲ್ಲ, ಚಾಪಿ ಬಂದಾಗಾರ ತಲೆ ಓಡಿಸ್ಬೇಕಿಲ್ಲ, ಚಾಪಿ ಬಂದ ಮ್ಯಾಗ ಮರುದಿನ ಬಸ್ ಹತ್ತಬೇಕಂತ ಅನ್ಕೋಬೇಕಿಲ್ಲ. ಹೋಗ್ಲಿ ಬಿಡು ಚಾಪರ ಐತಲ್ಲ ಅಂತ ಮತ್ತು ಅದ ಮನ್ಯಾಗ ಉಳ್ದ. ಮರುದಿನ ಏನು ಬರ್ಬೇಕು ಊಟ? 3 ದಿನ ನಾಯಿಗೆ ಹಾಕಿದ ಅನ್ನ ಬರ್ಬೇಕಾ? 1ನೇ ದಿನ ಏನು ಬಂತು? ಬಿಸಿ ಹೋಳಿಗೆ ಬಂತು. 2ನೇ ದಿನ ಬಿಸಿ ರೊಟ್ಟಿ ಬಂತು. 3ನೇ ದಿನ ನಾಯಿಗೆ ಹಾಕಿದ ಕೊಟ್ರೊಟ್ಟಿ ಮಗ್ಲ ಬಿಸಿ ಬದ್ನಿಕಾಯಿ ಪಲ್ಯ ಎಲ್ಲ ಡೈರೆಕ್ಟ್ ಗಿಡದಾಗಿಂದ ಕಿತ್ತಿಟ್ಟಿದ್ದು ಬದ್ನಿಕಾಯಿನೇ ತಂದು ಇಟ್ಟಿದ್ದಕ್ಕೆ ತಿನ್ನಿ ಅಂತಂದು. ಅವು ಉಪ್ಪಿನಕಾಯಿ ಹಚ್ಚಿದ್ದಿಲ್ಲ ಮಾಡಿದ್ದಿಲ್ಲ. ಅವ್ನು ಬಡ ಹೆಚ್ಚಿ ಒತ್ತೆ ಉಪ್ಪು ಹಾಕಿ ಇಟ್ಟುಬಿಟ್ಟಿದ್ಲು. ತಿಂದು ಇವ ಗಂಟಲದಾಗರ ಸಿಗಿಬಿದ್ದು ಹೀಗಾರ ಹೊಕ್ಕನವ ಅಂತ ಅದನ್ನು ತಿಳ್ಕೊಂಡು ಇವ ಎಂಥ ಬ್ಯಾಸರಿಸಿರ್ಬೇಕು. ಇವ ಅಲ್ಲೇ ಉಳ್ದ. ಚಾಪಿನೂ ಹೋಯ್ತು, ನೆಲಾನು ಹೋಯ್ತು, ಏನೂ ಮಾಡಲ್ರಿ ಅಳಿಯಂದರೆ ಬಡ ತೆಗೆದು ತೋಡ್ತೀನಿ, ನಿಮ್ಮನ್ನ ಇಲ್ಲಿ ಮುಚ್ಚಿ ನೀ ಮ್ಯಾ ಮಕ್ಕೋತೀನಿ ಅಂದ್ಲೇಕಿ. ಏನೇನು ಮಾಡೋಕೆ ಹೋಗೋದಿಲ್ಲ, ನಿಮ್ಮನ್ನು ಮುಚ್ತೀನಿ, ನೀ ಮ್ಯಾ ಮಕ್ಕೋತೀನಿ. ಅವ ಅಂದ ನಾ ಮೋಸ ಹೋಗಿನ ಅಂದಿವ. ಯಾಕೆ ಮೋಸ ಹೋದಿ? ಯಾವಾಗ ಇವರು ಬಿಸಿ ಹೋಳಿಗೆ ಕಾಲು ತೊಳೆದಿದ್ರು ಅವಾಗ ಮನೆ ಖಾಲಿ ಮಾಡಿದ್ನಿ ಅಂದ್ರೆ ನನಗೆ ಕಿಮ್ಮತ್ತು ಇರ್ತಿತ್ತು. ಈ ಕಿಮ್ಮತ್ತು ಏನು ನಂದು ಹಿಂಗಾಗಿ ಹೋಯ್ತಲ್ಲ ಅಂತ ಅವ ಅಳೆಯ ಅಂದವ. ಮತ್ತು ಇಷ್ಟೇ ತೆಲುಪಿಟ್ಕೊಂಡ್ಬಿಡಿ. ಎಷ್ಟು ಜೀವನದಾಗ ಅಪರೂಪ ಹಾಕಿರಿ, ಎಷ್ಟು ಜೀವನದಾಗ ಜಿಪ್ ಹಾಕೋತೀರಿ, ಎಷ್ಟು ಜೀವನದಾಗ ಕಿವಿನ ಬಂದಿಟ್ಕೊತೀರಿ, ಅಷ್ಟು ಜೀವನದಾಗ ಗೆಲ್ಲಕ್ಕೆ ಸಾಧ್ಯ. ಇವತ್ತೇನು ಯಾವುದೂ ಇದ್ದಂಗೆ ಇರಂಗಿಲ್ಲ.
ಜೀವನದೊಳಗೆ ಮೂಕ್ ಆಗ್ಬೇಕು, ಕಿವಿ ಏನೈತಿ ಇದನ್ನು ಬಂದು ಇಟ್ಕೋಬೇಕು, ಸಾಧ್ಯ ಆದಷ್ಟು ಅಪರೂಪ ಆಗುವಂಗೆ ಜೀವನ ಮಾಡಬೇಕು. ಈ 4 ವಿಷಯ ನಿಮ್ಮ ತಲೆಯಾಗಿದ್ದರೆ ಸಾಕು. ನಿಮಗೆ ಮೊದಲು ಧನ್ಯವಾದ ಹೇಳ್ತೀನಿ. ಯಾಕೆ ನಿಮ್ಮ ಧಾರಾವಾಹಿ ಬಂದ್ ಮಾಡಿ ಬಂದಿರಲ್ಲ, ನಿಮಗಿಂತ ದೊಡ್ಡ ಧನ್ಯವಾದ ಯಾರಿಗೂ ಹೇಳೋದಿಲ್ಲ ನಾನು. ಧಾರಾವಾಹಿ ಅಂದ್ರೆ ಏನು ಗೊತ್ತಾ, ನಾವು ದಾರ ಇರ್ತದಲ್ಲ, ದಾರ, ಈ ಸುತ್ತಿದ್ದ ದಾರ, ಅದಕ್ಕೇನಂತಾರೆ, ನೀಲುಂಡಿ, ಅದೇ ದಾರದ ಉಂಡಿ ಸುತ್ತಿರ್ತೈತಲ್ಲವ, ನೀವು ಎಳೀರಿ, ಖಾಲಿ ಆಗಂಗಿಲ್ಲ, ಅದು ಬರ್ತಾನೆ ಇರ್ತೈತಿ. ತುಂಬಿದ ದಾರದ ಉಂಡಿ ತೊಗೋರಿ ಸ್ಟೇಷನರಿ ಅಂಗಡಿಯಾಗ, ಖಾಲಿ ಇದ್ರಿ ಅಂದ್ರೆ ಅದನ್ನ ಎಳ್ಕೊಂತ ಕುಂದ್ರಿ. ಈ ಕಡೆ ಅತ್ತಿನ ಕುಂದ್ರಸ್ರಿ, ಆ ಕಡೆ ನೀವು ಸ್ವಸ್ಥಂದ್ರೆ ಕುಂದ್ರಿ, ಆಕೆ ಅತ್ತಿಗೆ ದಾರದ ಉಂಡಿ ಕೊಡ್ರಿ, ಈ ಕಡೆ ನೀವು ದಾರ ಎಳೀರಿ, ಎಳ್ಕೊಂತ ಹೋರಿ, ಅದೇನು ಖಾಲಿ ಆಗಂಗಿಲ್ಲ. ಅದು ಖಾಲಿ ಆಗಬೇಕು ಅಂದ್ರೆ ನಂಗೆ ಅನ್ಸೋ ಮಟ್ಟಿಗೆ 1-2 ವರ್ಷ ಅಂದ್ರೆ ದೊಡ್ಡ ಭಾಳ ತಳ್ಳನು ಇದ್ದು ಅಂದ್ರೆ ಎಳ್ದೇ ಎಳೆದ್ರೂ ದಾರದ ಉಂಡಿ ಖಾಲಿ ಆಗಂಗಿಲ್ಲ. ಹಂಗೆ ಧಾರಾವಾಹಿಗಳಿಗೆ ಎಳ್ಯಾಕತ್ತಾರ ಅಂದ್ರೆ ಅದು ಧಾರಾವಾಹಿ ಮುಗಿಯಂಗಿಲ್ಲ ಅಂತ ಅರ್ಥವು. ಮುಗಿಲಾರ್ದು ನೀವು ಇಷ್ಟ ಭಾಳ ಪಡ್ತೀರಿ. ಅದನ್ನಾಗ ಏನು ತೋರ್ಸಾರ, ಅತ್ತಿನ ಹೆಂಗೆ ಹೊರಗೆ ಹಾಕೋದು ತೋರ್ಸಾರ. ನೀವು ಅದನ್ನ ನೋಡಿ ನೀವೇನು ಮಾಡಿರಿ, ಅತ್ತಿನ ಪೂಜೆ ಮಾಡಿರನು ಹೊರಗೆ ಹಾಕೋದೇನೆ ಮೊದಲು. ಗಂಡಿಗೆ ಹೆಂಗೆ ಅವ್ರು ನೋಡಿ, ಅವು ಜೀ ಕನ್ನಡದ ಇವು ಸುಡುಗಾಡು ಭಾಳ ಬರ್ತಾವೆ. ಹೋದಲ್ಲೆಲ್ಲ ಸಾಯಂಕಾಲ ಪ್ರವಚನಕ್ಕೆ ಹೋಗಿರ್ತೀವಿ, ಬರೀ ಅವೇ ಇರ್ತಾವೆ. ಒಮ್ಮೆ ನಾನು ಮನಿ ಓಪ್ನಿಂಗ್ ಹೋಗಿದ್ದೆ, ಇಲ್ಲಿ ಊರ ಹೆಸರು ಹೇಳಂಗಿಲ್ಲ, ಫ್ರೀ ಬಸ್ ಐತಿ, ಹತ್ಕೊಂಡು ಹೋಗಿರಿ ನೀವು. ಅಲ್ಲಿ ಊರು ಓಪ್ನಿಂಗಲ್ಲಿ ಹೋದಾಗ ಮನಿ ಓಪ್ನಿಂಗ್ಗೆ 2 ವಯಸ್ಸಾದ ಮುದುಕಿ ಕುಂತಿದ್ದು. ಅವು ಹೋಗೋದಕ್ಕೆ ಆರಾಮದಿ ಏನು ಕೇಳಲಿಲ್ಲ ನನಗೆ. ವಯಸ್ಸಾದವ್ರು ಏನು ಕೇಳ್ತಾರೆ, ಮುತ್ಯ ನನ್ನ ಯಾವಾಗ ಕರ್ಕೋತಿ ಅಂತಾರೆ ಅವ್ರು. ಅಂತಾರಲ್ಲ ವಯಸ್ಸಾದವ್ರು ಅನ್ನೋ ಮಾತು ಏನು ಅಂದ್ರೆ, ಮುತ್ಯ ನೀ ಯಾವಾಗ ಕರ್ಕೋತಿ ಅಂತಾರಲ್ಲ. ಕರ್ಕೊಳಕ್ಕೆ ನಾ ಮೊದಲು ಮ್ಯಾಗ ಹೋಗ್ಬೇಕು, ಆಮೇಲೆ ಇವ್ನು ಕರ್ಕೋಬೇಕಲ್ಲ, ಅವ್ರು ಮೊದಲು ನಾವು ಹೋಗ್ಬೇಕಿಲ್ಲ ಮ್ಯಾಗ. ಯಾವಾಗ ಕರ್ಕೋತಿ ಮುತ್ತೆ ಅಂತಿರ್ತಾರ ಅವ್ರು. ನಾ ಅಂದೆ ಅಲ್ವೇ ಬರೀ ಕರ್ಕೊಳ್ಳೋದ ಮಾತಾಡ್ತಲ್ಲ. ಚಂದ ದೇವ್ರು ಬದುಕು ಕೊಟ್ಟಾನ, ಎಷ್ಟು ಚಂದ ಆರಾಮ್ ಜೀವನ ಕೊಟ್ಟಾನ. ಮನುಷ್ಯ ಬದುಕು ನಾಯಿಯಾಗಿ ಹುಟ್ಟಿಸಿಲ್ಲ, ಹಂದಿಯಾಗಿ ಹುಟ್ಟಿಸಿಲ್ಲ, ಮನುಷ್ಯಾಗಿ ಹುಟ್ಟಿಸ್ಯಾನ. ಚಂದ ಆರಾಮ್ ಇರೋದು ಬಿಟ್ಟು ಮನೆ ಓಪ್ನಿಂಗ್ ದಿನ ಎಂಥ ಮಾತಾಡಕತ್ತೀವಿ ಅಂತಂದೆ ನಾನು. ಮುದುಕಂತೂ ನನಗಿಲ್ಲಪ್ಪ, ಮೊಮ್ಮಗ ಚಲೋ ಮನೆ ಕಟ್ಟಾನ, ಎಲ್ಲ ಮಾಡ್ಯಾನ, ಮೊಮ್ಮಕ್ಳು ಕಂಡೀನಿ, ಮಗನ ಮನೆ ಕಂಡೀನಿ, ಎಲ್ಲ ಕಂಡೀನಿ, ನಂದು ಏನೂ ಇಲ್ಲ, ದೌಡು ಕರ್ಕೊ ಅಂತೂ ನಾ ಅಂದೆ ಮುದುಕಿಗೆ. ಮ್ಯಾಗ ಹೋದೆ ಅಂದ್ರೆ ಧಾರಾವಾಹಿ ಇರಂಗಿಲ್ಲ ನೋಡಂದೆ ನಾನು. ಮ್ಯಾಗ ಹೋದೆ ಅಂದ್ರೆ ಧಾರಾವಾಹಿ ಇರಂಗಿಲ್ಲ ನೋಡಿಂದ. ಮುದುಕೇನಂತ ಹಂಗಂದ್ರೆ 20 ವರ್ಷ ಇಲ್ಲೇ ಇರ್ತೀನಿ ನಾ ಅಂತದು. ಯಪ್ಪ ನೀ ಬೇಕಾರೆ ಎಲ್ಲರೂ ಹೋಗಿ, ಯಪ್ಪ ನೀ ಮುಂದಿನ ಮನೆಗೆ ಹೋಗಿ ನಡೀತದೆ, ಖರೆ ನಾ 20 ವರ್ಷ ಇಲ್ಲೇ ಇರಾವ ಅಂತಂದ್ರೆ ವಿ ಆರ್ ಅಬ್ಸೆಸ್ಡ್. ಎದಕ್ಕೆ ನಾವು ಗಂಟು ಬಿದ್ದೀವಿ, ನಮ್ಮ ತಲೆಗೆ ಏನೈತೆ ಅಂದ್ರೆ ಬರೀ ಧಾರಾವಾಹಿಗಳಷ್ಟೇ. ಧಾರಾವಾಹಿಗಳು ಯಾವ್ದು ನೋಡ್ರಿ ಅಂದ್ರೆ ಯಾವ್ದು ನಮ್ಮ ಜೀವನ ಚಲೋ ಮಾಡ್ತಾವೆ ನೋಡ್ರಿ, ಬೇಡ ಅನ್ನಂಗಿಲ್ಲ. ನಿಮ್ಮ ಲೈಫು, ನಿಮ್ಮ ಜೀವನ, ನಿಮ್ಮ ಟಿ ವಿ, ನಿಮ್ಮ ಎಂಜಾಯ್ಮೆಂಟ್, ಆರಾಮ್ ಬದುಕ್ರಿ. ಯಾವ ಧಾರಾವಾಹಿ ನೋಡ್ರಿ ಅಂದ್ರೆ ಯಾವ ಧಾರಾವಾಹಿ ನಮಗೆ ದಾರಿ ತೋರಿಸ್ತಾವಲ್ಲ ಆ ಧಾರಾವಾಹಿ ನೋಡ್ರಿ. ಎಂಥ ಧಾರಾವಾಹಿಗಳು ಗಂಡನ ಹೆಂಗೆ ಕೈಯಾಗಿ ಇಟ್ಕೋಬೇಕಂತ ತೋರಿಸ್ತಾವಲ್ಲ ಅಂಥ ಧಾರಾವಾಹಿ ನೋಡಬೇಡ್ರಿ. ಅತ್ತಿನ ಹೆಂಗೆ ಹೊರಗೆ ಹಾಕ್ಬೇಕಂತ ತೋರಿಸ್ತಾವಲ್ಲ ಅಂಥ ಧಾರಾವಾಹಿ ನೋಡಬೇಡ್ರಿ. ಇನ್ನೊಬ್ಬರು ಮನೆ ಮಗ್ಳು ದೀಪ ಹಚ್ಚೋದು ಬಿಟ್ಟು ಬೆಂಕಿ ಹಚ್ಚೋದು ಯಾವ ಕಲಿಸ್ತಾವಲ್ಲ ಅಂಥ ಧಾರಾವಾಹಿ ನೋಡಬೇಡ್ರಿ. ತಾಟ್ನಾಗ ಅನ್ನ ಹಾಕೋದು ಬಿಟ್ಟು ವಿಷ ಹಾಕೋದು ಯಾವ ಧಾರಾವಾಹಿ ಕಲಿಸ್ತಾವ ಆ ಧಾರಾವಾಹಿ ನೋಡಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬ ಬೆಳ್ಯಾಕತ್ತಾನ ಅವನು ಬೆಳೆಸೋದು ಬಿಟ್ಟು ಕಾಯಿಲೆಳು ಯಾವ ಕಲಿಸ್ತಾವಲ್ಲ ಆ ಧಾರಾವಾಹಿ ನೋಡಕ್ಕೆ ಹೋಗ್ಬೇಡ್ರಿ. ತೇರು ಬಂದೈತಿ, ತೇರಿಗೆ ಹೋಗಿ ಎಳಿಯುಂಬ ಅನ್ನೋದು ಬಿಟ್ಟು ಉತ್ತತ್ತಿ ಒಗೆಯೋ ಧಾರಾವಾಹಿ ನೋಡಬೇಕು, ಕಲ್ಲು ಒಗೆಯೋ ಧಾರಾವಾಹಿ ನೋಡಬಾರ್ದು. ಮತ್ತೊಬ್ಬ ಯಾವ ಬೆಳ್ಯಾಕತ್ತಾನ ಅಂದ್ರೆ ಅವ್ನಿಗೆ ಚಪ್ಪಾಳೆ ತಟ್ಟು ಧಾರಾವಾಹಿ ನೋಡ್ರಿ, ಚಪ್ಪಲಿಲೆ ಹೊಡೆಯೋ ಧಾರಾವಾಹಿ ನೋಡಕ್ಕೆ ಹೋಗ್ಬೇಡ್ರಿ. ಇಂಥ ಧಾರಾವಾಹಿಗಳು ಬದುಕಿಗೆ ಜೀವನ ಆಗಲಿ ಅನ್ನೋ ಮಾತು ತಿಳಿಸಿ